ശ്രീ പുരന്ദരദാസ സംഗീത കലാമന്ദിരത്തിന്റെ സുവർണ മഹോത്സവം ഓഗസ്റ്റ് 28 മുതൽ 30 വരെ നടക്കും. എടനീർ മഠാധിപതി സച്ചിദാനന്ദ ഭാരതി സ്വാമികളുടെ സാന്നിധ്യത്തിലാണ് പരിപാടികൾ സംഘടിപ്പിച്ചിരിക്കുന്നതെന്ന് ഭാരവാഹികൾ വാർത്താസമ്മേളനത്തിൽ അറിയിച്ചു. ഭീമ ജ്വല്ലറി, പ്രസ് ಕ್ಲಬ್ ಜಂಕ್ಷನ್, ಕಾಸರಗೋಡು. ಇದು ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಹಾಗೆ ಆ ದಿನ ಸಂಗೀತ ಸೇವೆಯಲ್ಲಿ ಊರಿನ ಪರವೂರಿನ ಮತ್ತು ಕ್ಲಾಸಿನ ವಿದ್ಯಾರ್ಥಿಗಳಿಂದ ಸಂಗೀತ ಸೇವೆಯು, ಹಾಗೆ ಪ್ರಧಾನ ಕಚೇರಿಯಾಗಿ ಅವತ್ತು ಅತ್ರಿ ಕೃಷ್ಣನ್, ವಿದೂಷಿ ಅತ್ರಿ ಕೃಷ್ಣನ್ ಇವರ ಪ್ರಧಾನ ಕಚೇರಿ ಸಂಜೆ 5:30 ನಡೀಲಿಕ್ಕಿದೆ. ಆ ಕಚೇರಿಗೆ ನೀವೆಲ್ಲರೂ, ಊರಿನವರು, ಕಲಾವಿದರು ಎಲ್ಲರೂ ಪ್ರೋತ್ಸಾಹಿಸುವುದಕ್ಕಾಗಿ ಬಂದು ಸೇರಿ ನಮ್ಮನ್ನು ಸಂತೋಷಪಡಿಸಬೇಕು. ಮಾರನೇ ದಿನ 29ನೇ ತಾರೀಕು ದಿವಸ ಅಂದರೆ ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಎಡನೀರು ಶಂಕರಾಚಾರ್ಯ ಮಠದಲ್ಲಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುತ್ತೇವೆ. ಇದರ ಎಲ್ಲ ಭಾರವನ್ನು ಶ್ರೀ ಸಚ್ಚಿದಾನಂದ ಸ್ವಾಮೀಜಿಯವರು, ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಆಶೀರ್ವಚನ ಮಾಡಿ ಉದ್ಘಾಟಿಸಲಿಕ್ಕಿದ್ದಾರೆ. ಹಾಗೆ ಆ ದಿನ ವಿದ್ಯಾರ್ಥಿಗಳು ಊರಿನ ಕಲಾವಿದರಿಂದ ಸಂಗೀತ ಸೇವೆ 10:30 ಗಂಟೆಗೆ ಪ್ರಾರಂಭಿಸಿ, ಆದ್ದರಿಂದ ಪ್ರಧಾನ ಕಚೇರಿಯಾಗಿ ವಿದ್ವಾನ್ ಅಜಯ್ ನಂಬೂದಿರಿ ಚೆನ್ನೈ ಇವರು 5:30 ಗಂಟೆಗೆ ಪ್ರಧಾನ ಕಚೇರಿ ನೀಡಲಿಕ್ಕಿದ್ದಾರೆ. 6 ಗಂಟೆಗೆ ಅವರೊಂದಿಗೆ ಚೆನ್ನೈಯಿಂದ ಬರುವಂತಹ ವಯಲಿನಿಸ್ಟು, ಮೃದಂಗಿಸ್ಟು ಸಹಕರಿಸ್ತಾರೆ. ಇದಕ್ಕೆ ತಾವೆಲ್ಲರೂ ಬಂದು ಸಹಕರಿಸಬೇಕು. ಹಾಗೆ ಮುಂದೆ ಸಮಾರೋಪದ ದಿವಸ ಇರುವ ಕಚೇರಿಯಲ್ಲಿ ಬೆಳಗ್ಗೆ 10:30 ಗಂಟೆಯಿಂದ ನೀಲಮಲೆ ಶಂಕರ ನಂಬೂದಿರಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಆಮೇಲೆ 11 ಗಂಟೆಗೆ ಸರಿಯಾಗಿ ಮಹಾವಿದ್ವಾನ್ ಸಂಗೀತದ ತುಂಗ ಪರ್ವತದಲ್ಲಿ ಹೇಳುವಷ್ಟು ದೊಡ್ಡ ಕಲಾವಿದರಾದ ವಿದ್ವಾನ್ ವಿಠಲ್ ರಾಮೂರ್ತಿ, ದೇಶದ ಅತ್ಯಂತ ಹಿರಿಯ ಕಲಾವಿದರು, ಅವರಿಂದ ವಯಲಿನ್ ಸೋಲೋ ಕಚೇರಿ ನಡೀತಿದೆ. ಅದಕ್ಕೆ ಅವರ ಶಿಷ್ಯರಾದ ಪೂರ್ಣ ಪ್ರಜ್ಞಾ ಇವರು ಅವರೊಂದಿಗೆ ಸಹ ವಾದನ ಮಾಡಲಿಕ್ಕಿದ್ದಾರೆ. ವಿದ್ವಾನ್ ಬಿ ಶಿವರಾಮನ್ ಚೆನ್ನೈ ಹಾಗೂ ಡಾಕ್ಟರ್ ಸುರೇಶ್ ಅವರು ಪಕ್ವಾದ್ಯದಲ್ಲಿ ಸಹಕರಿಸಲಿಕ್ಕಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.